ಹೋಟೆಲ್ ರೂಮ್ಗಳಲ್ಲಿ ಬೆಡ್ ಮುಂದೆ ಕನ್ನಡಿ ಇಡಲು ಕಾರಣ ಏನು? ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸಾಮಾನ್ಯವಾಗಿ ಟ್ರಾವೆಲ್ ಟ್ರಿಪ್ ಎಂದು ಹೊರಗಡೆ ಹೋದಾಗ ಹೋಟೆಲ್ ರೂಮ್ ಅಥವಾ ಲಾಡ್ಜ್ ಬುಕ್ ಮಾಡುವುದು ಸಹಜ. ವಿಶ್ರಾಂತಿ ಪಡೆಯಲೆಂದು ಹೋಟೆಲ್ ರೂಮ್ಗೆ ಹೋಗಿ ಬೆಡ್ ಮೇಲೆ ಕುಳಿತುಕೊಂಡಾಗ ಕಣ್ಣ ಮುಂದೆ ಕಾಣುವುದೇ ಈ ಫಲ ಹೊಳೆಯುವ ಕನ್ನಡಿ. ಬೆಡ್ ಮುಂದೆ ಯಾಕೆ ಕನ್ನಡಿ ಅಳವಡಿಸುತ್ತಾರೆ ಎಂಬುದರ ಬಗ್ಗೆ ಯಾರಿಗೂ ಕೂಡ ಯೋಚನೆ ಮಾಡಲ್ಲ. ಹೋಟೆಲ್ ರೂಮ್ನಲ್ಲಿ ಮಿರರ್ಗಳನ್ನು ಅಳವಡಿಸುವುದರ ಹಿಂದೆ ಕೆಲ ಕಾರಣಗಳಿವೆ. ಈ ಮಿರರ್ಗಳು ಬೆಳಕು ರೂಮ್ ಒಳಗೆ ಬರುವಂತೆ ಮಾಡುತ್ತದೆ. ಹೋಟೆಲ್ ರೂಮ್ಗಳು ಇದರ ಬಗ್ಗೆ ಎಲ್ಲ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು. ಬೆಡ್ ಮುಂದೆ ಕನ್ನಡಿ ಅಳವಡಿಸುವುದರಿಂದ ಸಣ್ಣ ಕೋಣೆಯನ್ನು ದೊಡ್ಡದಾಗಿ ಹಾಗೂ ವಿಶಾಲವಾಗಿ ಕಾಣುವಂತೆ ಮಾಡುತ್ತದೆ. ಹೋಟೆಲ್ ರೂಮ್ಗಳಲ್ಲಿ ಗೋಡೆಗಳು ಕಡಿಮೆ ಇರುವುದರಿಂದ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್ಗಳು, ಹಾಸಿಗೆಗಳು ಎದುರುಗಡೆ ಇರಿಸುವುದು ಅನಿವಾರ್ಯ. ಅದಲ್ಲದೆ ಈ ಕೊಠಡಿ ಕಿಟಕಿಯಿಂದ ಬರುವ ಸಹಜ ಬೆಳಕನ್ನು ಕನ್ನಡಿ ಪ್ರತಿಫಲಿಸುತ್ತದೆ. ಹೆಚ್ಚುವರಿ ಲೈಟ್ ಬಳಸದೆ ಕೋಣೆ ತುಂಬ ಪ್ರಕಾಶಮಾನವಾಗಿ ಆಕರ್ಷಿಸುತ್ತದೆ. ಇದೇ ಒಂದು ಕಾರಣವಾಗಿರುತ್ತದೆ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಹೋಟೆಲ್ನಲ್ಲಿ ಸ್ಥಳಾವಕಾಶಗಳು ಹೆಚ್ಚಾಗಿ ಕಾಣುವುದಕ್ಕೆ ಮತ್ತು ಬೆಳಕಿನ ಪ್ರಯೋಜನ ಇದೆಲ್ಲ ಕಾರಣದಿಂದ ಕನ್ನಡಿ ಇರಿಸಲಾಗುತ್ತದೆ. ಈ ವಿಡಿಯೋ ಪ್ರಯೋಜನಕಾರಿ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಬೈ.